ಯಾವಾಗಲೂ ರೆಡಿ ಆಗ್ಬಿಟ್ಟು ಅಕ್ಕ ರೆಡಿ ಆಯ್ತು ಅಂತ ಕೇಳ್ತಿದ್ದೋಳು, ಇವತ್ತೇಕೆ ನನ್ನ ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ಯಲ್ಲ? ನಾನು ನೋಡ್ತೀನಿ ಬರ್ತಾಳೆ ಬರ್ತಾಳೆ ಅಂತ, ಅದಕ್ಕೆ ನಾನು ನೋಡದೆ ಬಂದಿಲ್ಲ ಅಂತ ಬಂದ್ಬಿಟ್ಟೆಪ್ಪ. ಇವಾಗ ನೋಡ್ರಿ ನಂಗೆ ಮೊದಲೇ ಬಂದು ಕೆಲಸ ಮಾಡ್ತಿದ್ದಿಲ್ಲ, ಯಾಕೆ? ಅಯ್ಯೋ ಅಕ್ಕ, ಯಾಕೋ ಗೊತ್ತಿಲ್ಲ, ತುಂಬ ತಲೆನೋವ್ತಿತ್ತು, ಅದಕ್ಕೆ ಬಂದ್ಬಿಟ್ಟೆ ಅಕ್ಕ. ಏನು ಅನ್ಕೋಬೇಡ, ನಾಳೆಯಿಂದ ಜೊತೆಗೆ ಬರೋಣ ಆಯ್ತಾ? ತಲೆನೋವಾ? ಯಾಕೆ? ನಿಂಗೆ ಸಾಮಾನ್ಯವಾಗಿ ಯಾವಾಗೂ ತಲೆನೋವು ಬರೋದಿಲ್ವಲ್ಲ? ಹೋಗ್ಲಿ ಬಿಡು, ಟ್ಯಾಬ್ಲೆಟ್ ತೊಗೊಂಡ್ಯಾ? ನಾನು ಅಂಥದ್ದೇ ಕೊಡ್ಲಾ? ಸುಮ್ಮನೆ ತಲೆಗೆ ಏನು ಹಚ್ಕೊಂಬೇಡ ಕಣೆ, ಅದಕ್ಕೆ ತಲೆನೋವು ಬರೋದು. ಅದೇ ನಿಂಗೆ ಅಷ್ಟು ಚಿಂತೆ ಏನಿದೆ? ಆರಾಮಾಗಿ ಇರ್ಬೇಕು ತಾನೆ. ಮಕ್ಕಳನ್ನ ಹೇಗೋ ಅಪ್ಪ ಅಮ್ಮ ನೋಡ್ಕೋತಾರೆ, ನಿಮ್ಮ ಯಜಮಾನ್ರು ಆರಾಮಾಗಿ ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ, ಇಷ್ಟೆಲ್ಲ ಎತ್ಕೊಂಡು ಯಾಕೆ ಅಷ್ಟು ತಲೆ ಕಟ್ಸ್ಕೊತೇನೇನು? ಅದಕ್ಕೆ ನಿಮಗೆ ತಲೆನೋವು ಬರ್ತಾ ಇರೋದು. ಏನು ಮಾಡೋಕ್ಕಾಗುತ್ತಕ್ಕ? ಎಲ್ಲರೂ ನಿಮ್ಮ ಯಜಮಾನ ಥರನೇ ಇರ್ತಾರಾ? ಇಲ್ಲ ತಾನೇ? ಏನು ಎಲ್ಲರೂ ನಮ್ಮ ಯಜಮಾನ ಥರ ಇರ್ತಾರ ಅಂತ ಕೇಳ್ತೀಯಲ್ಲ? ನಿನ್ನ ಮಾತು ಅರ್ಥ ಏನು? ಏನು ಸರಿ ಹೇಳು? ಅದೇ ಅಕ್ಕ, ಎಲ್ಲರೂ ನಿಮ್ಮ ಯಜಮಾನ್ರ ಹಾಗೆ ಇರ್ತಾರಾ ಅಂತ ಕೇಳಿದೆ. ನಮ್ಮ ಯಜಮಾನ್ರಾಗಿರಲ್ಲ ಅಂತ ಗೊತ್ತಿದೆ, ಆದರೆ ನಿನಗೇನು ಕಡಿಮೆ ಆಗಿದೆ ಇವಾಗ? ನಿನಗೂ ಎಲ್ಲ ಕರೆಕ್ಟಾಗಿ ತಾನೇ ಇದೆ. ಸರಿ ಬಿಡಕ್ಕ. ಮತ್ತೆ ಇನ್ನೇನು ಸಮಾಚಾರ? ತಿಂಡಿ ಎಲ್ಲ ಆಯ್ತಾ? ಹಾಂ ಆಯಿತು. ಪ್ರಿಯಾ, ಇವಾಗ ಬಂದ್ಯಾ? ಯಾಕೆ ಲೇಟ್ ಇವತ್ತು? ಹೌದು ರಾಧಾ, ಅದು ಯಾಕೆ ಅಂದರೆ ಯಾವಾಗಲೂ ಕಾವ್ಯ ನನ್ನ ಜೊತೆಲೇ ಬರ್ತಿದ್ಲು, ಅವಳು ರೆಡಿ ಆಗ್ಬಿಟ್ಟು ನನ್ನ ಕರ್ಕೊಂಡೇ ಬರ್ತಿದ್ಲು. ಆದರೆ ಯಾಕೋ ಇವತ್ತು ಅವಳು ಬಂದಿರಲಿಲ್ಲ, ಹಾಗಾಗಿ ಅವಳು ಬರ್ಬೋದು ಅಂತ ಕಾಯ್ಕೊಂಡು ಇವತ್ತು ಲೇಟ್ ಆಯಿತು. ಹೌದಾ? ಸರಿ, ಒಂದು ಕೆಲಸ ಮಾಡು, ಇನ್ಮೇಲಿಂದ ನೀನೊಬ್ಬಳೇ ಆರಾಮಾಗಿ ಬಂದುಬಿಡು, ಯಾರಿಗೂ ಕಾಯಬೇಡ. ಸುಮ್ಮನೆ ಯಾಕೆ? ಅರೆ, ಅದೇ ಹಂಗೆ ಕೊಡ್ತಿದ್ಯಾ? ಯಾಕೆ? ನಿಂಗೆ ಏನಾದರೂ ತೊಂದರೆ ಆಗುತ್ತಾ ಪ್ರಿಯಾಕ್ಕ ನನ್ನ ಜೊತೆ ಬರೋದ್ರಿಂದ? ತೊಂದರೆ ಅಂತೆಲ್ಲ ಏನೂ ಇಲ್ಲ ಕಾವ್ಯ. ನೋಡು, ಇವಾಗ ನಿಂಗೋಸ ಕಾಯ್ಕೊಂಡಿದ್ಲಾ, ತಡ ಆಯ್ತಲ್ಲ, ಅದಕ್ಕೆ ಈಗ ಇನ್ನೊಂದ್ಸರಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಓ ಹೌದಾ? ಸರಿ ಪ್ರಿಯಾಕ್ಕ, ಇನ್ಮೇಲೆ ನಿಮ್ಮ ಫ್ರೆಂಡ್ ಹೆಂಗೆ ಹೇಳ್ತಾರೋ ಹಂಗೆ ಕೇಳಿ ಆಯಿತಾ? ನನಗೇನು ಕಾಯಬೇಡಿ, ನಿಮ್ಮ ಪಾಳಿ ನೀವು ಬಂದುಬಿಡಿ, ನನ್ನ ಪಾಳಿ ನಾನು ಬರ್ತೀನಿ ಆಯಿತಾ? ಅಯ್ಯೋ ಹಂಗಲ್ಲಕ್ಕ ನಾವು ಹೇಳ್ತಾ ಇರೋದು, ಹಂಗೂ ಇಲ್ಲ ಹಿಂಗೂ ಇಲ್ಲ, ನನಗೆ ಎಲ್ಲ ಅರ್ಥ ಆಯಿತು. ಅಯ್ಯೋ ದೇವ್ರೆ, ಇವಳಿಗೆ ಏನಾಗುತ್ತೆ ಅವಾಗವಾಗ? ಅಯ್ಯೋ ಹೋಗ್ಲಿ ಬಿಡು ಅದ, ಅವಳು ಹಾಗೇನೆ. ಸರಿ ಹೋಗ್ಲಿ ಬಿಡು, ಅವಳು ಹೆಂಗಿದೆ ನಮಗೇನೋ. ನನಗೇನೋ ಕೇಳಬೇಕಂತ ಮರ್ತು ಬಂದಿಯಲ್ಲಪ್ಪ. ಹಾಂ, ಇವಾಗ ನೆನಪಾಯ್ತು ನೋಡು. ಪಾವಳಿ ಮನೇಲಿ ಅದನ್ನು ಪೂಜೆ ಇದೆಯಂತೆ, ಹಾಗಾಗಿ ಎಲ್ಲರೂ ಕರ್ಕೊಂಡು ಬಂದ ನನಗೆ ಹೇಳಿದ್ದಾಳೆ. ಹೋಗೋಣವಾ? ನೀನು ಕಾವ್ಯ ನಾನು 3 ಜನ ಹೋಗೋಣ ಪೂಜೆಗಾ? ಅಯ್ಯೋ ಇವತ್ತು ಆಗಲ್ವಲ್ಲ, ಇವತ್ತು ಸ್ವಲ್ಪ ಬೇಗ ಮನೆಗೆ ಹೋಗ್ಬೇಕಾಗಿತ್ತು. ಇಲ್ಲ, ನೀನು ಹೋಗ್ಬಾ ಆಯಿತಾ? ಪರವಾಗಿಲ್ಲ ಬಾರೆ, ಏನಾಗಲ್ಲ, ಡೈಲಿ ಹೋಗೋದೇನಿರುತ್ತೆ. ಈ ಕಾವ್ಯಂಗೆ ಹೇಳ್ಬೇಕಾಗಿತ್ತು, ಹೊರಟೋದ್ಲು. ಸರಿ, ನೀನು ಅವ್ಳಿಗೆ ಹೇಳ್ಬಿಡು ಆಯಿತಾ? ಅಲ್ಲ ಕಣೆ, ನಿನಗೆ ಹೇಳಿದಾಳೆ ಓಕೆ, ಆದರೆ ನಮಗೂ ಒಂದು ಮಾತು ಹೇಳಿದ್ರೆ ಚೆನ್ನಾಗಿತ್ತಾಯ್ತಲ್ಲ. ಓ ಹೌದಲ್ಲ, ಕರೆಕ್ಟು. ಅದೇನೋ ಗೊತ್ತಿಲ್ಲಪ್ಪ, ಅವಳು ನೀನು ಹೇಳ್ಬಿಡು ಅಂದ್ಲು. ಕರೆಕ್ಟು, ನೀನು ಹೇಳ್ತಾ ಇರೋದು ಸರಿ ಇದೆ. ನಾನು ಅವಳಿಗೆ ಹೇಳ್ತೀನಿ ಬಿಡು, ನೀನು ಎಲ್ಲರನ್ನೂ ಕರಿ ಅಂತ, ಓಕೆನಾ? ಸರಿ ಸರಿ. ಹಾಗಿದ್ರೆ ಅವಳೇ ಕರೆದ್ರೆ ಎಲ್ಲ ಹೋಗುತ್ತಾನೆ, ಆಮೇಲೆ ಏನು ಚೇಂಜ್ ಆಗಲ್ತಾನೆ? ಅವಳು ಕರೆದ್ರು ನಾನು ಬರಲ್ಲ ಅಂದರೆ ನಾನು ಸುಮ್ಮನಿರೋದಿಲ್ಲ ನೋಡು. ಇಲ್ಲ ಕಣೆ, ಹೋಗೋಣ. ಯಾವುದೋ ಕಾಲ್ ಬರ್ತಿದೆಯಲ್ಲ, ಇದ್ಯಾವುದು ಹೊಸ ನಂಬರ್ ಇದ್ದಂಗಲ್ಲ. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಯಾರಿದು? ಪ್ರಿಯಾ ಅವರ ಮಾತಾಡ್ತಾ ಇರೋದು? ಹಾಂ ಹೌದು ಪ್ರಿಯಾ ಅವರೇ, ನಾನು ನಿಮ್ಮ ಓನರ್ ವೈಫು ಪಾವನಿ ಮಾತಾಡ್ತಾ ಇರೋದು. ಹಾಂ ಹೇಳಿ. ಅದೇನೂ ಇಲ್ಲ, ನಾನು ಜಸ್ಟ್ ಇವಾಗ ಕಾವ್ಯಂಗೆ ಫೋನ್ ಮಾಡಿದ್ದೆ, ಅವಳೇ ನಿಮ್ಮ ನಂಬರ್ ಕೊಟ್ಟಳು. ನಂತ ನಿಮ್ಮ ನಂಬರ್ ಇರಲಿಲ್ಲ, ಸಾರಿ, ತಪ್ಪು ತಿಳ್ಕೊಬೇಡಿ. ಅದು ಇವತ್ತು ಸಂಜೆ ನಮ್ಮಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ, ಹಾಗಾಗಿ ನೀವೆಲ್ಲರೂ ಬರಬೇಕು, ಮಿಸ್ ಮಾಡೋ ಹಾಗಿಲ್ಲ. ಓ ಹೌದಾ, ಆಯಿತು, ಸರಿ ಬರ್ತೀವಿ. ಹಾಂ ಹಾಗಿದ್ದರೆ ಸರಿ. ಯಾರು? ಪಾವನಿನೇನಾ? ನಾನು ಹೇಳಿಲ್ವಾ ಅವಳಿಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಕಣೆ, ಯಾರನ್ನ ಹೇಗೆ ಕರಿಬೇಕು ಅಂತ. ತುಂಬ ಮರ್ಯಾದೆ ಕೊಡ್ತಾಳೆ. ಅವಳು ಓನರೇ ಆಗಿರ್ಬೋದು, ಆದರೆ ನಮ್ಮ ಎಲ್ಲರೂ ಫ್ರೆಂಡ್ ಥರ ನೋಡ್ತಾಳೆ. ಹೌದು ಕಣೆ. ಸರಿ, ಇವಾಗ ಅವರೇ ಫೋನ್ ಮಾಡಿ ಕರೆದಿದ್ದಾರೆ ಅಂದರೆ ನಾವು ಹೋಗಬೇಕು, ಚೆನ್ನಾಗಿರಲ್ಲ. ಸರಿ ಸರಿ, ಎಲ್ಲರೂ ಹೋಗೋಣ ಬಿಡು. ಸರಿ ಹಾಗಿದ್ರೆ ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸಿ ಬರ್ತೀನಿ ಆಯಿತಾ? ಸರಿ. ಅಲ್ಲ, ಈ ಕಾವ್ಯ ಯಾಕೆ ಹಿಂಗೆ ನಡ್ಕೋತಾಳಲ್ಲ? ಬರ್ತಾ ಬರ್ತಾ ಒಂಥರ ವಿಚಿತ್ರ ಆಡ್ತಾಳವಳು. ಏನೋ ಅಪ್ಪ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಕ್ಕ, ನಮ್ಮ ಓನರ್ ಅದೇ ಪಾವನಿ ಮೇಡಮ್ ಫೋನ್ ಮಾಡಿದ್ರು, ಅವ್ರ ಮನೇಲೇನೋ ಪೂಜೆ ಇದೆಯಂತೆ, ನಾವೆಲ್ಲ ಹೋಗ್ಬೇಕು ಅಂತ ಹೇಳಿದ್ದಾರೆ, ಹೋಗೋಣವಾ? ಹಾಂ ಹೋಗೋಣ ಕಾವ್ಯ. ಸರಿ ಅಕ್ಕ. ನೋಡು, ಇವಾಗ ಚೆನ್ನಾಗೇ ಇದ್ದಾಳೆ. ಅಮ್ಮ, ಇವಾಗ ನಿಮಗೆ ಆರೋಗ್ಯ ಹೇಗಿದೆ? ಪರವಾಗಿಲ್ವಾ? ಇಲ್ಲಮ್ಮ, ಬರ್ತಾ ಬರ್ತಾ ಯಾಕೋ ತುಂಬ ಸುಸ್ತು ಆಗ್ತಾನೆ ಇದೆ, ಕಡಿಮೆನೇ ಆಗ್ತಾ ಇಲ್ಲ. ಅಲ್ಲ, ನನಗೆ ಏನಾಗಿದೆ ಅಂತ? ಯಾಕೆ ಹಿಂಗಾಗ್ತಿದೆ?
ಕೈ ಕಾಲು ಆಡ್ಸೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಸ್ಟ್ರೈಟ್ ನಿಂತ್ಕೊಳ್ಳೋಕ್ಕಾಗ್ತಾರೆ. ಏನಾಗಿದೆ ಅಮ್ಮ ನನಗೆ? ಅಮ್ಮ ನನಗಂತೂ ನೀನು ಏನಾಗಿದೆ ಅಂತ ಅರ್ಥನೇ ಆಗ್ತಾ ಇಲ್ಲಮ್ಮ. ಎಲ್ಲ ಮೆಡಿಕಲ್ ಟೆಸ್ಟು ಮಾಡಿ ಆಗಿದೆ, ಎಲ್ಲ ಸ್ಪೆಷಲ್ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಆದರೆ ನಿನ್ನ ಸಮಸ್ಯೆ ಏನಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಮ್ಮ. ಅಲ್ಲ ಅಮ್ಮ, ನೀನು ಡಾಕ್ಟ್ರಾಗಿ ನಿನಗೆ ಅರ್ಥ ಆಗಿಲ್ಲ ಅಂದರೆ ಅಂಥ ಸಮಸ್ಯೆ ನನಗೆ ಏನಾಗಿದೆ ಅಂತ ಅದು ನನಗೂ ಅರ್ಥ ಆಗ್ತಾ ಇಲ್ಲಮ್ಮ. ಒಂದು ಕೆಲಸ ಮಾಡ್ತೀನಿ ತಡಿ, ನಾನು ಲಾಸ್ಟ್ ಒಂದು ಚೆಕಪ್ ಇದೆ, ಅದನ್ನು ಮಾಡ್ತೀನಿ. ರಿಪೋರ್ಟಲ್ಲಿ ಏನು ಬರೆದು ಹೋದರೆ ಒಂದು ಕೆಲಸ ಮಾಡೋಣಮ್ಮ, ನೀನು ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಡು ಆಯಿತಾ? ಏನು ಅಡ್ಮಿಟ್ ಆಗಬೇಕಾ? ಇಲ್ಲಮ್ಮ, ನನ್ನ ಕೈಲಾಗಲ್ಲ. ಆ ಆಸ್ಪತ್ರೆ, ಆ ಔಷಧಿಗಳ ಸ್ಮೆಲ್ಲು ನನಗಂತೂ ಖಂಡಿತ ಆಗೋದಿಲ್ಲ. ಅದೇನಾದರೂ ಮಾಡೋಂಗಿದ್ರೆ ಇಲ್ಲೇ ಮನೆಯಲ್ಲೇ ಮಾಡಮ್ಮ, ಹಾಸ್ಪಿಟ್ಲಿಗೆಲ್ಲ ಬೇಡ. ಇಲ್ಲ ಅಮ್ಮ, ಸಾಧ್ಯ ಇಲ್ಲ. ಯಾಕೆಂದರೆ ನೋಡ್ಕೊಳಕ್ಕೆ ಒಬ್ಬರು ಪರ್ಮನೆಂಟಾಗಿ ಬೇಕಾಗಿದೆ. ನಾನು ಎಲ್ಲ ಟೈಮಲ್ಲೂ ಇಲ್ಲಿರೋಕ್ಕಾಗಲ್ವಲ್ಲ, ಅದಕ್ಕೆ ನೀನು ಅಲ್ಲೇ ಬಂದರೆ ನರ್ಸೆಲ್ಲ ಇರ್ತಾರಲ್ಲ, ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ನೋಡಮ್ಮ, ನೀನು ಬೇಡ ಅಂತೆಲ್ಲ ಏನೂ ಹೇಳೋಂಗಿಲ್ಲ, ಹಾಸ್ಪಿಟ್ಲಿಗೆ ಬರಬೇಕು ಅಷ್ಟೇ. ಅಯ್ಯೋ ಆಗಲ್ಲ ಕಣೆ ನನ್ನ ಕೈಯಲ್ಲಿ. ನಾನು ಏನು ಹೇಳಿದ್ರು ಒಪ್ಕೊಳ್ಳೋಕ್ಕಾಗಲ್ಲ, ನೀನು ಬರ್ತಿದ್ದೆ ಅಷ್ಟೇ. ಅಮ್ಮ ಮತ್ತೆ ಇನ್ನೊಂದು ವಿಷಯ, ಅದು ನಿಮಗೆ ಗೊತ್ತಲ್ಲ, ಅವರು ಡಾಕ್ಟ್ರ್ ಇದ್ದಾರಲ್ಲ, ಅದೇ ನನ್ನ ಪ್ರೀತಿ ಮಾಡ್ತಾರೆ ಅಂತ ಹೇಳಿಲ್ವಾ, ಅವರು ಮದುವೆಗೆ ನೀವು ಅಮ್ಮ ಹತ್ರ ಮಾತಾಡು ಅಂತ ತುಂಬ ಒತ್ತಾಯ ಮಾಡ್ತಿದ್ದಾರೆ. ಆದರೆ ನೀನು ಆರೋಗ್ಯ ಸಮಸ್ಯೆ ಬೇರೆ ಹೀಗಿದೆ, ಅದಕ್ಕೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾವು ಹೇಗಿದ್ರು ಚರ್ಚಲ್ಲಿ ಜನ ಮದುವೆ ಮಾಡ್ಕೊತೀವಿ, ಆರಾಮಾಗಿ ಹೋಗಿ ಮಾಡ್ಕೊಬರೋಣ ಅಂತಿದ್ದಾರೆ. ನೀನು ಏನು ಅಂತೀಯಮ್ಮ? ಏನು ಚರ್ಚಲ್ಲಿ ಮದುವೆ ಆಗೋಣ ಅಂತ ಅಂದಿದ್ದಾರಾ? ಇವಾಗ ಆಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ, ನಾನಿರೋ ಪರಿಸ್ಥಿತಿನಲ್ಲಿ ಎಲ್ಲ ಆಲ್ರೆಡಿ ಮದುವೆ ಮಾಡೋಕ್ಕೂ ಆಗಲ್ಲ. ನನಗೆ ಹುಡುಗ ನಿಮ್ಗೆ ಇಷ್ಟ ಆಗಿದ್ದಾನಮ್ಮ, ಇಷ್ಟ ಆದರೆ ನಂದೇಂತ ಅಭ್ಯಂತರ ಇಲ್ಲ, ಮದುವೆ ಮಾಡ್ಕೊಳ್ಳಿ. ಹಾಯ್ ಅಮ್ಮ, ತುಂಬ ಥ್ಯಾಂಕ್ಸ್ ಅಮ್ಮ, ನೀನು ಏನು ಹೇಳ್ಬಿಟ್ಟು ಅಂತ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ನಾನು ಈಗಲೋಗಿ ಫೋನ್ ಮಾಡಿ ಬರ್ತೀನಿ. ಅಲ್ಲ, ನಾನು ಔಷಧಿ ಹಾಕಿದ್ದು ಇವಳಿಗೇನೂ ಆಗಿಲ್ಲ, ಆರಾಮಾಗೇ ಇದ್ದಾಳೆ. ಆದರೆ ನನಗೆ ಹಿಂಗಾಯ್ತು. ಒಂದು ವೇಳೆ ಔಷಧಿ ಏನಾದರೂ ನಾನು ತಿನ್ಬಿಟ್ನಾ? ನಾನು ತಿಂದಿಲ್ವಲ್ಲ, ಅವಳಿಗೆ ಕರೆಕ್ಟಾಗಿ ಹಾಕ್ಕೊಟ್ಟಿದ್ದೀನಿ, ಆದರೆ ನನಗೆ ರಿವರ್ಸ್ ಆಯಿತು. ಅವಳ ಹತ್ರ ಮತ್ತೆ ಹೋಗಿ ತೊಗೊಳ್ಳೋಣ ಔಷಧಿ ಅಂದರೆ ಅವಳಿನ್ನೂ ಬಂದೇ ಇಲ್ಲ. ಅವಳ ಪರಿಸ್ಥಿತಿ ಏನಾಗಿದೆಯೋ ಏನೋ, ಏನು ಮಾಡಲಿ? ನನ್ನ ಪರಿಸ್ಥಿತಿ ಇವಾಗ ಹೆಂಗಿದೆ, ಇವಳಿಗೆ ಮದುವೆ ಚಿಂತೆ. ಬಾಯಿ ಬಿಡೋಂಗಿಲ್ಲ, ಹೇಳೋಂಗಿಲ್ಲ, ಸುಮ್ಮನಿರೋಕ್ಕೂ ಆಗ್ತಾಯಿಲ್ಲ. ಏನು ಮಾಡಲಿ? ಇವಾಗ ನನ್ನ ಪರಿಸ್ಥಿತಿಯಲ್ಲಿ ಎದ್ದು ಏನೂ ಮಾಡೋಕ್ಕಾಗಲ್ಲ. ಏನಾಗಬೇಕು ಅದು ಆಗ್ತಾ ಇರಲಿ ಅಷ್ಟೇ. ಏನ್ರಿ ಅತ್ತೆ ಬಗ್ಗೆ ಏನಾದರೂ ಗೊತ್ತಾಯ್ತಾ, ಅವ್ರು ಎಲ್ಲಿದ್ದಾರೆ ಅಂತ? ಗೊತ್ತಾಗಿಲ್ಲ ಬಿಡು, ಎಲ್ಲಿ ಹೋಗಿದ್ದಾರಂತನೂ ಗೊತ್ತಿಲ್ವಲ್ಲ. ಏನು ಈ ಅಮ್ಮ ನನಗೊಂದು ಮಾತು ಹೇಳಲ್ಲ ಕೇಳಲ್ಲ. ಹಾಂ, ಅಲ್ಲ, ನನಗೊಂದು ಅನುಮಾನ, ನೀನೇ ಅದು ಜಗಳ ಮಾಡಿ ನಮ್ಮ ಅಮ್ಮನ ಕಳಿಸ್ಬಿಟ್ಟ ಹೆಂಗೆ? ಹೌದು, ಅದೊಂದು ಕಡಿಮೆ ಆಗಿತ್ತು. ಅಲ್ಲ, ನಾನು ಜಗಳ ಮಾಡಿದ್ರೆ ನಿಮ್ಮ ಅಮ್ಮ ಮನೆ ಬಿಟ್ಟು ಹೋಗ್ತಾರಾ? ನನ್ನೇ ಮನೆ ಬಿಟ್ಟು ಆಚೆ ಹಾಕ್ತಾರೆ. ಯಾಕೆ? ನಿಮ್ಗೇನು ಗೊತ್ತಿಲ್ಲ ನಿಮ್ಮ ಅಮ್ಮನ ಬಗ್ಗೆ? ಅದು ನಿಜಾನೇ ಬಿಡು ಜಯ. ಅಂದಂಗೆ ನಿನಗೆ ಇವಾಗ ಎಷ್ಟು ತಿಂಗಳು? 7 ತಿಂಗಳಲ್ವಾ? ಅದೇನೋ ಡಾಕ್ಟ್ರು ಚೆಕಪ್ ಮಾಡ್ತಾರಂತಲೇ, ಹೊಟ್ಟೆಲಿರೋ ಮಗು ಹೆಣ್ಣ ಗಂಡ ಅಂತ ಹೇಳ್ತಾರಂತಲ್ಲ, ಹಂಗೆ ಮಾಡಿಸ್ಕೊಳ್ಳೋಣವಾ? ಒಂದು ವೇಳೆ ಹೆಣ್ಣಾಗ್ಬಿಟ್ರೆ ಇದು ಬೇಡ, ಗಂಡಾದರೆ ಹಂಗೆ ಇರಲಿ. ಅಯ್ಯ ಅಲ್ಲ ರೀ, ಗಂಡು ಮಗು ಬೇಕು ಅಂತ ಯಾಕಂಗೆ ಒದ್ದಾಡ್ತೀರಾ? ಏನು ನಿಮ್ಮ ರಾಜರ ವಂಶ, ನಿಮ್ಮ ವಂಶ ಉದ್ಧಾರ ಮಾಡೋಕ್ಕೆ ನಿಮ್ಮ ಕುಲಪುತ್ರನೇ ಬೇಕೇನೋ ಅಲ್ವಾ? ಇರೋ ಈ ಹೆಣ್ಮಗ ಸಾಕಾಗಲ್ವಾ ನಿಮಗೆ? ಅದೆಲ್ಲಾದರೂ ಹೋಗಲಿ, ಪಾಪ ಅಂತ ಇನ್ನೊಂದು ಮಗು ಏನೋ ಆಗ್ಬಿಡ್ಲಿ ಅಂತ ಅಂದ್ಕೊಂಡ್ರೆ ಇವಾಗ 7 ತಿಂಗಳಾಗಿದೆ, ಇವಾಗ ಸ್ಕ್ಯಾನಿಂಗ್ ಮಾಡ್ತಂತೆ, ಅದು ಹೆಣ್ಮಗಾದ್ರೆ ಬೇಡವಂತೆ. ನೀವೇ ಅನ್ಕೊಂಡ್ಬಿಟ್ಟಿದ್ದೀರಾ ಅಂತ? ಹಾಂ, ಅಯ್ಯೋ ಹೋಗಲಿ ಬಿಡೆ, ಅದಕ್ಕೆ ಕುಡಿಯೋಕ್ಕೆ ಬರ್ತೀಯಾ? ಅಲ್ಲ, ಕೇಳಿದೆ ಅಷ್ಟೇ. ಬಿಡು, ನನಗೆ ಪಕ್ಕ ನಂಬಿಕೆ ಇದೆ. ಯಾಕೆಂದರೆ ಈ ಸರಿ ನಿನಗೆ ಗಂಡು ಮಗುನೂ ಆಗುತ್ತೆ, ನೋಡ್ತಾ ಇರು. ಹೌದಪ್ಪ, ಆಯಿತು, ನಿಮ್ಮ ಬಾಯಕೆಯಿಂದ ಗಂಡು ಮಗುನೇ ಆಗಲಿ ಆಯಿತಾ? ಇವಾಗ ರೀ, ಇವಾಗ ಹಂಗೂ 7 ತಿಂಗಳು ಆಗ್ತಾಯಿದೆ, ಅತ್ತೆ ಬೇರೆ ಮೈನಲ್ಲಿಲ್ಲ, ಏನು ಮಾಡೋದು? ಏನು ಮಾಡೋದು ಅಂದರೆ ಏನಕ್ಕೆ? ಅಲ್ಲ ರೀ, ನನಗೆ ಮಗು ಆದರೆ ನೋಡ್ಕೊಳ್ಳೋದು ಯಾರು? ನನ್ನಣ್ಣ ಅಮ್ಮ ಮನೆಗೂ ಹೋಗೋಕ್ಕಾಗೋದಿಲ್ಲ, ಇಲ್ಲ ಅತ್ತೆ ಬೇರೆ ಇಲ್ಲ. ಇವಾಗ ಪಾಪ ಅಕ್ಕನೇ ಎಲ್ಲ ಮಾಡಬೇಕಂದ್ರೆ ಕಷ್ಟ ಆಗುತ್ತಲ್ಲ, ಏನು ರೀ ಮಾಡೋದು? ನಿಮ್ಮಮ್ಮ ಮನೆಗೆ ಹೋಗು. ಯಾಕೆ?
ನಿಮ್ಮಮ್ಮ ಬರಬೇಡ ಅಂತ ಏನಾದರೂ ಹೇಳಿದಾರಾ? ಜಯ ನೋಡು, ನಾನು ನಿಂಗೆ ಹೇಳ್ತೀನಿ ಅಂತ ಅನ್ಕೋಬೇಡ. ನಿಮ್ಮಮ್ಮ ನಿನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಯಾಕಂಗೆ ಆಡ್ತಾರೆ. ಆದರೆ ಪಾಪ ನಿನ್ನ ತಮ್ಮನಂತೆ ಬಂದಿರಲ್ಲ, ಅವ್ರು ನೋಡು ನೀನು ಎಷ್ಟು ಪ್ರೀತಿ ಮಾಡ್ತಾರೆ, ನೀನು ಎಷ್ಟು ಕಾಳಜಿ ಮಾಡ್ತಾರೆ. ನಿಮ್ಮಮ್ಮ ಯಾಕೆ ಹಂಗೆ? ನೀನು ಹಿಂಗೆ ಸುಮ್ಮನೆ ಇರಬೇಡ, ಹೋಗಿ ಬಂದು ಮಾಡ್ತಾಯಿರು. ಯಾಕೆಂದರೆ ನಿಮ್ಮ ಅಪ್ಪ ಅಮ್ಮ ಯಾವಾಗ ಆಸ್ತಿ ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂದರೆ ನಿನ್ನ ತಮ್ಮ ಇನ್ನೊಬ್ಬ ಇದ್ದಾನಲ್ಲ ಬೆಂಗಳೂರಲ್ಲಿ, ಅವನು ಬರ್ತಾವನಂತೆ. ಅವ್ನಿಗೆ ಮದುವೆ ಆದರೆ ಇನ್ನು ನಿನ್ನ ತಂಗಿಗೆ ಮದುವೆ ಫಿಕ್ಸ್ ಆಗಿದೆ ಅಂತಲ್ಲ, ಹಾಗಾಗಿ ಭಾಗ ಮಾಡ್ತಾರಂತೆ. ನೀನು ಹೋಗದೆ ಇಲ್ಲೇ ಇದ್ಬಿಟ್ರೆ ನಿನಗೆ ಪಂಗನಾಮ ಆಗ್ತಾರೆ. ಏನ್ರಿ ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ಹಾಂ, ನಾನು ಹೋಗಿ ಆಸ್ತಿ ಕೇಳು ಅಂತ ಹೇಳ್ತೀರಲ್ಲ, ನೀವು ಎಷ್ಟು ದುಡ್ಡಿದ್ದೀರಾ? ಹಾಂ, ಇದುವರೆಗೂ ನನ್ನ ಇಬ್ಬರು ಮಕ್ಳಿಗೆ ಏನಾದರೂ ಮಾಡಿದ್ದೀರಾ? ಅಷ್ಟು ಇಷ್ಟು ನಮ್ಮ ಅಪ್ಪ ನಾನು ನೋಡ್ತಾ ಇರೋದು. ನಿಮ್ಗೆ ಹಿಂಗೆ ನಾಚಿಕೆ ಆಗಬೇಕು ರೀ. ಅಯ್ಯ, ನಾಚಿಕೆ ಯಾಕಾಗಬೇಕು? ನಾನು ಸುಮ್ಮನೆ ಕೇಳ್ತಿದ್ದೀನಾ? ನೀನು ಇಲ್ಲಿ ಆರಾಮಾಗಿರು. ಅಲ್ಲವರೆಲ್ಲ ಎಷ್ಟು ಬೇಕಷ್ಟು ತಿನ್ಕೊಂಡಿದ್ದಾರೆ ಗೊತ್ತಾ ನಿನಗೆ? ಅಲ್ಲ ಕಣಿ, ನಿನ್ನ ತಂಗಿಗೆ ಹೋಗಿ ಮದುವೆ ಮಾಡ್ತಾರೆ. ನೋಡಿದ್ದೆ ಹೆಂಗೆ ಮಾಡ್ತಾರೆ ಅಂತ. ನಿಂಗೆ ಯಾವ ರೀತಿ ಮದುವೆ ಮಾಡಿದ್ರು ನೋಡ್ಕೊ. ನಾನು ಹೇಳ್ತಾ ಸುಳ್ಳಾದ್ರೆ ನಿಮ್ಮ ಅಪ್ಪ ನಮ್ಮ ಅವನಿಗೆ ಹೆಂಗೆ ಮಾಡ್ತಾರೆ ನೋಡ್ತಾ ಇರು. ಅಯ್ಯೋ ಮಾಡಲಿ ಬಿಡ್ರಿ, ಅವಳು ನನ್ನ ತಂಗಿ ತಾನೆ. ಅವಳು ಚೆನ್ನಾಗಿದೆ, ನಾನು ಚೆನ್ನಾಗಿರ್ತೀನಿ. ಅಲ್ಲ, ನನಗೆ ಮದುವೆ ಆಗಿದ್ದು ಇಷ್ಟು ವರ್ಷ ಆಯಿತು, ಇವಾಗ ಅವಳಿಗೆ ಮದುವೆ ಮಾಡ್ತಾರೆ ಅಂದರೆ ಕಾಲ ಬದಲಾಗಿರುತ್ತಲ್ಲ, ಕಾಲಕ್ಕೆ ತಕ್ಕಂಗೆ ಮದುವೆ ಮಾಡಲೇಬೇಕು ತಾನೇ? ಹಾಂ, ಎಷ್ಟಾಗಲಿ ನೀನು ಎಲ್ಲಿ ಬಿಟ್ಕೊಡ್ಬೇಕು ನಿಮ್ಮ ಅಪ್ಪ ಅಮ್ಮನ? ಅಷ್ಟೇ ಅಲ್ಲ, ನನ್ನ ತಂಗಿನ ಮದುವೆ ಆಗ್ತಾರೋ ಹುಡುಗ ಅಮೇರಿಕ ಇದ್ದಾನೆ, ನೀವೆಲ್ಲಿದ್ದೀರಾ? ಅವನಿಗೆ ದೊಡ್ಡ ಮನೆ, ಬಂಗ್ಲೆ, ಕಾರು ಎಲ್ಲ ಇದೆ. ನಿಮ್ಗೇನಿದೆ? ಅದಕ್ಕೆ ಅವ್ರು ಹೇಗಿರೋ ಅವ್ರು ತಕ್ಕಂಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ನೀವು ಹೇಗಿದ್ದೀರೋ ಹಾಗೆ ನಿಮ್ಮ ತಕ್ಕಂಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ವ್ಯತ್ಯಾಸ? ಅಂದರೆ ನಿನ್ನ ಮಾತಿನ ಅರ್ಥ ಏನು? ನಾವು ತಿರ್ಕೊಂಡು ತಿನ್ನೋರು ನಿನ್ನ ತಂಗಿನ ಮದುವೆ ಆಗ್ತಾರೋ ದೊಡ್ಡ ಶ್ರೀಮಂತರು ಅಂತನಾ? ಅಯ್ಯೋ, ನಾನೇನು ಹಂಗಂದೆ? ನೀವು ಮದುವೆ ಬಗ್ಗೆ ಕೇಳಿದಕ್ಕೆ ನಾನು ಹೇಳಿದೆ ಅಷ್ಟೇ. ಸಾಕು, ಮುಚ್ಚೆ ಬಾಯಿ. ನನಗೆ ಎಷ್ಟು ಅವಮಾನ ಮಾಡ್ತೀಯಲ್ಲ. ಅದು ಅಲ್ಲದೆ ಅವತ್ತು ನಿನ್ನ ತಮ್ಮನಂತೆ ಬಂದಿದ್ದಾಗ ನಾನು ಅದ ದುಡ್ಡಿನಂತ ಗೊತ್ತಿದ್ರು ಚಿಕನ್ ತೊಗೊಬನ್ನಿ, ಮಟನ್ ತೊಗೊಬನ್ನಿ, ಅದು ತೊಗೊಬನ್ನಿ ಅಂತ ನನಗೆ ಅವ್ರ ಮುಂದೆ ಅವಮಾನ ಮಾಡ್ತೀಯಾ? ಅಷ್ಟೇ ಅಲ್ದಲೆ ಇವಾಗ ನೀವು ತಿರ್ಕೊಂಡು ತಿನ್ನೋರು ನಿಮ್ಗೇನು ಗತಿ ಇಲ್ಲ, ಅದಕ್ಕೆ ನಮ್ಮ ಅಪ್ಪ ಅಮ್ಮ ನನಗೆ ಏನು ಕೊಟ್ಟಿಲ್ಲ ಅಂತ ನನಗೆ ಎದುರು ಮಾತಾಡ್ತೀಯಾ? ಹೋಗಿ ನಿನಗೆ ಅಯ್ಯೋ ಪಾಪ ಅಂತೀನಲ್ಲ, ನನಗೆ ಯಾಕೆ ಇವತ್ತು ಅನುಮಾನ ಬರ್ತದೆ. ನಮ್ಮ ಅಮ್ಮಂಗೆ ನೀನೇ ಏನೋ ಹೇಳಿರ್ತೀಯ, ಅದಕ್ಕೆ ಬೇಜಾರು ಮಾಡ್ಕೊಂಡು ನಮ್ಮಮ್ಮ ಮನೆ ಬಿಟ್ಟು ಹೋಗಿದ್ದಾರೆ. ಮರ್ಯಾದೆಗೆ ಹೇಳು, ನಮ್ಮಮ್ಮನ ಎಲ್ಲಿ ಕಳಿಸ್ತೆ ಹೇಳೇ? ಅಯ್ಯೋ ರೀ, ನನಗೇನ್ರಿ ಗೊತ್ತು ನಿಮ್ಮಮ್ಮ ಎಲ್ಲೋದ್ರು ಅಂತ? ನಿಜವಾಗ್ಲೂ ನನಗೇನು ಗೊತ್ತಿಲ್ಲ, ನಾನು ನಿಮ್ಗೆ ಅವಮಾನ ಮಾಡಿಲ್ಲ ರೀ. ಸಾಕು, ಮುಚ್ಚೆ ಬಾಯಿ. ನಿನ್ನ ನಾಟಕ ನಂಗೇನು ಗೊತ್ತಾಗಲ್ಲ ಅಂತೀಯಾ? ಆಯಿತು, ನಮ್ಮಮ್ಮ ಬರೋಕು ನಾನು ಮನೆಗೆ ಬರಲ್ಲ. ಅದೇ ಒಬ್ಳು ಜೀವನ ಮಾಡ್ತೀಯೋ ನಾನು ನೋಡ್ತೀನಿ. ಅಯ್ಯೋ ರೀ, ನಿಮಗೆ ಕಾಲು ಮುಗಿತೀನಿ. ಇಂಥ ಸಮಯದಲ್ಲಿ ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ. ಅದ ಚಿಕ್ಕ ಮಕ್ಕಳನ್ನ ಹಾಕ್ಕೊಂಡು ನಾನು ಇಂಥ ಪರಿಸ್ಥಿತಿ ನಾನು ಹೇಗಿರಬೇಕು? ಬೇಡ ರೀ, ದಯವಿಟ್ಟು ಹಂಗೆಲ್ಲ ಮಾತಾಡಬೇಡಿ. ಬಿಡೆ, ನನ್ನ ಕಾಲು ಬಿಡೆ. ಮಾತಾಡೋಕೆ ಮೊದಲು ಇರಬೇಕು ನಿಂಗೆ ಈ ಭಯ, ಇವಾಗೆಲ್ಲ ಬರೋದು. ತಪ್ಪಾಯ್ತು ರೀ, ನಾನು ಸರಿ ಹಿಂಗೆಲ್ಲ ಮಾತಾಡಲ್ಲ. ಅಮ್ಮ, ಯಾಕ್ರಿ ಅಮ್ಮ? ಹೇಳ್ತಾ ಇದ್ರೆ ಕಾಲನ್ನ ಗಟ್ಟಿ ಇಟ್ಕೊಂತೀಯ. ಹೋಗಿ ಸಾಯಿ ಮಗಳೇ. ಅಮ್ಮ, ನನ್ನ ಹೊಟ್ಟೆ. ಅಮ್ಮ. ಥೂ, ದರಿದ್ರದವಳು. ಅದು ಏನಂತ ನಾನು ಕಟ್ಕೊಂಡ್ಬಿಟ್ಲು.